ನಿರ್ದಯವಾದ ಜನಾಂಗದಿಂದ ತಪ್ಪಿಸು, ದೂರಾಚಾರಿಗಳಾದ ಮೋಸಗಾರರಿಂದ ನನ್ನನ್ನು ಬಿಡಿಸು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ, ದೇವರೇ ನ್ಯಾಯವನ್ನು ನಿರ್ಮಿಸು, ನನಗೋಸ್ಕರ ವ್ಯಾಜ್ಯವನ್ನು ನಡೆಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರನು ಬರಿಬೇಕಾದ್ರೆ ಅವನು ಹೇಳ್ತಾನೆ, ನನಗೋಸ್ಕರ ನೀನು ಬಂದು ನನಗೋಸ್ಕರ ಯುದ್ಧ ಮಾಡು, ನನಗೆ ನ್ಯಾಯವನ್ನು ತೀರಿಸು. ಹಲ್ಲೆಲೂಯಾ. ಅನ್ಯಾಯದಲ್ಲಿದ್ದೀನಿ, ನನಗೆ ನ್ಯಾಯವನ್ನು ತೀರಿಸು. ಹಲ್ಲೆಲೂಯಾ. ಅದೇ ಇಲ್ಲಿ ವಾಕ್ಯ ಹೇಳ್ತದೆ, ನಿರ್ದಯವಾದ ಜನಾಂಗಗಳಿಂದ ನನ್ನನ್ನು ತಪ್ಪಿಸು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕಾದ್ರೆ, ದೇವರೇ ಈ ಜನರಿಂದ ನನ್ನನ್ನು ತಪ್ಪಿಸು, ನನ್ನಿಂದ ಆಗ್ತಾ ಇಲ್ಲ, ಇವರ ಮಾತುಗಳಿಂದ ನನ್ನನ್ನು ತಪ್ಪಿಸು. ಇವರು ಯೇಸು ಸ್ವಾಮಿನ ಮಾತಲ್ಲೇ ನಾವು ಇದು ಮಾಡಕ್ ಹೋದಾಗ ಅವರು ಹೇಳ್ತಾರೆ, ನಿಮ್ಮ ಮಾತುಗಳಿಂದ ನನ್ನನ್ನು ಪಾಪಕ್ಕೆ ಸಿಲುಕಿಸಲಿಕ್ಕೆ ಯಾಕೆ ಪ್ರಯಾಸ ಪಡ್ತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಿರ್ದಯವಾದ ಜನಾಂಗಗಳಿಂದ ಅಂದ್ರೆ ದಯನೇ ತೋರ್ಸಕ್ಕಾಗದಿರುವಂತ ಜನರಾಗಿದ್ದೀವಿ ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೀಗ ವಾಕ್ಯ ನೋಡಿದ್ರಿ, ನಮ್ಮ ಏನು ವಾಗ್ದಾನದಲ್ಲಿ ನಾವು ನೋಡಿದ್ರಿ, ನಿನ್ನ ಪ್ರಜೆಗಳಿಗೆ ತಕ್ಕ ಹಾಗೆ ಯೆಹೋವನೇ ನಿನ್ನ ಪ್ರಜೆಗೆ ತಕ್ಕ ಹಾಗೆ ನನಗೂ ದಯ ತೋರಿಸು. ಆದ್ರೆ ಇಲ್ಲಿ ವಾಕ್ಯ ಏನಿದೆ, ನಿರ್ದಯವಾಗಿ ಇರುವಂತ ಜನಾಂಗಗಳು ನಾವಾಗಿದ್ದೀವಿ. ಏನಾಗಿದ್ದೀವಿ? ನಿರ್ದಯ ಇಲ್ದಿರುವಂತ ಜನಾಂಗಗಳು. ನಾವು ಇನ್ನೊಬ್ಬರಿಗೆ ದಯೆ ತೋರಿಸ್ತಾ ಇಲ್ಲ, ಆದ್ರೆ ದೇವರು ನಮಗೆ ದಯೆ ತೋರಿಸ್ಲಿ ಅಂತ ಅಪೇಕ್ಷಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ದೇವರು ನನಗೆ ಕೊಟ್ಟಿದ್ದು, ನಾನು ಏನೋ ಅನುಗುಣವಾಗಿ ನಾನು ವಾಕ್ಯನ ಎತ್ಕೊಳ್ಳಿಲ್ಲ, ಏನೋ ವಾಗ್ದಾನಕ್ಕೆ ಸಂಬಂಧಪಡೋ ತರನೇ ನಾನು ವಾಕ್ಯನ ಹುಡುಕಿ ಎತ್ತಿಲ್ಲ. ಈ ವಾಕ್ಯ ನನಗೆ ದೇವರು ದಯಪಾಲಿಸಿದ್ದು ಆ ಕ್ಷಣಗಳಲ್ಲಿ ಮಾತ್ರ ದಯಪಾಲಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ನಿರ್ದಯವಾದ ಜನಾಂಗಗಳಿಂದ ನನ್ನನ್ನು ತಪ್ಪಿಸು. ಅದೇ ನಾವು ವಾಗ್ದಾನದಲ್ಲಿ ನೋಡ್ತೀವಿ, ನಿನ್ನ ದಯೆಗೆ, ನಿನ್ನ ಪ್ರಜೆಗೆ ನೀನು ತೋರಿಸ್ತೀಯಲ್ಲ ದಯೆ, ಆ ದಯೆನ ನನಗೂ ತೋರಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರೇ ನನಗೆ ನ್ಯಾಯವನ್ನು ತೀರಿಸು. ನೀವು ಎಷ್ಟು ಜನಕ್ಕೆ ಸರಿಯಾದ ನ್ಯಾಯಗಳನ್ನು ತೀರಿಸಿದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಎಷ್ಟು ಜನಕ್ಕೆ ಸರಿಯಾದ ನ್ಯಾಯಗಳನ್ನು ತೀರಿಸಿದ್ದೀರಾ? ದೇವರು ಬಂದು ನಿಮ್ಮ ನ್ಯಾಯವನ್ನು ತೀರಿಸೋದಕ್ಕೆ. ನೀವು ಎಷ್ಟು ಜನಕ್ಕೆ ದಯೆನ ತೋರಿಸಿದ್ದೀರಾ? ದೇವರು ಬಂದು ನಿನಗೆ ದಯೆನ ತೋರಿಸೋದಕ್ಕೆ. ನೀವು ಎಷ್ಟು ಜನಕ್ಕೆ ಕರುಣೆ ತೋರಿಸಿದ್ದೀರಾ? ನಿಮ್ಗೆ ದೇವರು ಬಂದು ಕರುಣೆ ತೋರಿಸೋದಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಎಷ್ಟು ಜನಕ್ಕೆ ಪ್ರೀತಿ ತೋರಿಸಿದ್ದೀರಾ? ದೇವರು ಬಂದು ನಿಮಗೆ ಪ್ರೀತಿ ತೋರಿಸೋದಕ್ಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದುರಾಚಾರಗಳಾದ ಮೋಸಗಾರರಿಂದ ನನ್ನನ್ನು ಬಿಡಿಸು. ಅಂದ್ರೆ ನಾವು ಈ ಮಾತನ್ನು ದೇವರ ಹತ್ರ ಕೇಳ್ತಾ ಇದ್ದೀವಿ. ನಾವು ದೇವರ ಹತ್ರ ಹೋಗ್ಬಿಟ್ಟು ದುರಾಚಾರಗಳಿಂದ ನಮ್ಮನ್ನು ಬಿಡಿಸು ಅಂತ ನಾವು ಕೇಳ್ತಾ ಇದ್ದೀವಿ. ಆ ವಾಕ್ಯಕ್ಕೂ ನಮಗೂ ಸಂಬಂಧನೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇ ದುರಾಚಾರವಾಗಿ, ನಾನೇ ಮೋಸಗಾರನಾಗಿದ್ದು, ನಾನು ಹೋಗಿ ದೇವರ ಹತ್ರ ಬೇರೆ ಮೋಸಗಾರರಿಂದ ನನ್ನನ್ನು ತಪ್ಪಿಸು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಮೋಸ ಮಾಡೋನಿಂದ ಮೋಸ ಮಾಡಿಸ್ಕೊಳ್ಳೋದು ದೊಡ್ಡ ತಪ್ಪು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಎಚ್ಚರವಾಗಿದ್ರೆ ನಿನಗೆ ಹಿಂಗೆ ಮೋಸ ಆಗುತ್ತೆ. ಮನೆಯಲ್ಲಿ ನೀವೆಲ್ಲ ಎದ್ದಿರ್ತೀರಾ, ಲೈಟ್ ಎಲ್ಲ ಆನ್ ಮಾಡಿರ್ತೀರಾ, ಕುತ್ಕೊಂಡಿರ್ತೀರಾ, ಆಗ ಕಳ್ಳ ಬರ್ತಾನ? ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಎಚ್ಚರಿಕೆಯಿಂದ ಒಂದು ಜಾಗದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಕಳ್ಳ ಬರ್ತಾನ? ನೀವು ತುಂಬಾ ಜ್ಞಾನವಾಗಿ ನಿಮ್ಮ ಕಾರ್ಯಗಳಲ್ಲಿ ಇರ್ಬೇಕಾದ್ರೆ ಮೋಸ ಮಾಡೋನು ಬರ್ತಾನ? ನೀವು ವಾಲಿದ್ದೀರಾ, ನೀವು ನಿದ್ದೆ ಮಾಡಿದ್ದೀರಾ, ಆಗ್ಲೇ ಮೋಸಗಾರ ಬಂದು ನಿಮಗೆ ಮೋಸ ಮಾಡೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿ ನಾವು ಸಹ ವಂಚನೆ ಆಗ್ತಾ ಇರ್ತೀವಿ. ಯಾರ ಜೀವಿತನ ಹಾಳು ಮಾಡ್ಬೇಕು, ಯಾರನ್ನ ನಾವು ಮೋಸ ಮಾಡ್ಬೇಕು. ಹಲ್ಲೆಲೂಯಾ. ಮಾತುಗಳಲ್ಲಾಗಿರ್ಬೋದು, ದುಡ್ಡಿನ ವಿಷಯಗಳಲ್ಲಾಗಿರ್ಬೋದು, ಯಾವುದೇ ಒಂದು ವಿಷಯಗಳಲ್ಲಾಗಿರ್ಬೋದು, ನಾವು ಇನ್ನೊಬ್ಬರಿಗಿಂತ ಜಾಸ್ತಿ ಬೆಳಿಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ.
ನಾವು ಬೆಳಿಬೇಕು ಅನ್ನೋದು ತಪ್ಪಲ್ಲ. ಯಾವ ವಿಧಾನ ಅಂದ್ರೆ ಇನ್ನೊಬ್ಬರಿಗೆ ನೋವು ಮಾಡಿ, ಇನ್ನೊಬ್ಬರನ್ನ ಹಾಳು ಮಾಡಿ, ಇನ್ನೊಬ್ಬರನ್ನ ತುಳಿದು, ಇನ್ನೊಬ್ಬರಿಗೆ ಮೋಸ ಮಾಡಿ ನಾವು ಬೆಳಿಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೆಲ್ಲ ನಾವು ಮಾಡಿ ದೇವರ ಬಳಿಯಲ್ಲಿ ಬಂದು ದುರಾಚಾರಗಳಿಂದ ನನ್ನನ್ನು ತಪ್ಪಿಸು, ಮೋಸಗಾರರಿಂದ ನನ್ನನ್ನು ತಪ್ಪಿಸು ಅಂತ ಕೇಳೋದಕ್ಕೆ ನಮ್ಗೆ ಹೇಗಾದ್ರೂ ಬಾಯಿ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ವಾಕ್ಯವನ್ನ, ದೇವರೇ ನೀನು ನನಗೆ ದುರ್ಗ ಸ್ಥಾನವಲ್ಲವೇ, ಯಾಕೆ ನನ್ನನ್ನು ತಳ್ಳಿ ಬಿಟ್ಟಿ. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನೀನು ನನ್ನನ್ನು ಕಾಪಾಡುವಂತ ದೇವರಲ್ವಾ, ನನ್ನ ಏನಕ್ಕೆ ಕೈ ಬಿಟ್ಟೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯೋನನ ನೋಡ್ತೀವಿ. ಯೋನ ನಿನಿವೆ ಪಟ್ಟಣಕ್ಕೆ ಹೋಗುವಂತ ದೇವರು ಹೇಳ್ದಾಗ ಅವನು ಯಾವ ಪಟ್ಟಣಕ್ಕೆ ಹೋಗ್ತಾನೆ? ತಾರ್ಷೀಷ್ಗೆ ಹೋಗ್ತಾನೆ. ಏನಕ್ಕೆ? ನಿನಿವೆ ಪಟ್ಟಣದಲ್ಲಿರುವಂತ ಜನರು ಅವನ್ನ ಸಾಯಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ. ಹಲ್ಲೆಲೂಯಾ. ಆದ್ರೆ ದೇವರು ಏನ್ ಮಾಡ್ತಾರೆ, ಅಲ್ಲಿ ಅವನ ಎತ್ತಿ ಮೀನಿನ ಬಾಯಿ ಒಳಗಡೆ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ. ದೇವರಲ್ಲಿ ಕೈ ಬಿಟ್ಬಿಡ್ತಾರೆ. ಎತ್ತಿ ನೀರೊಳಗಡೆ ಹಾಕಿದಾಗ ಆ ಮೀನು ಬಂದು ನುಂಗಿದಾಗ ದೇವರು ಅಲ್ಲಿ ಸ್ವಲ್ಪ ಹೊತ್ತಿಗೆ ಅವನ ಕೈನ ಬಿಟ್ಬಿಡ್ತಾರೆ. ಏನಕ್ಕೆ? ಆ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ, ನಿಮ್ಮ ಚಾವಣಿ ಮೇಲೆ ನಿಂತಿರ್ಬೇಕಾದ್ರೆ, ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸ್ಬಿಟ್ಟು ದೇವರು ಶುದ್ಧವಾಗಿರೋದ್ರಿಂದ ಅಶುದ್ಧ ಅನ್ನೋದಕ್ಕೆ ನೀನ್ ಯಾರು ಅಂತ ಕೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದರ್ಶನ. ಅದೇ ಟೈಮಲ್ಲಿ ಒಬ್ಬ ದೂತರನ್ನ ಕಳಿಸಿ ನೀನು ಇವನ ಮನೆಗೆ ಹೋಗು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ತಕ್ಷಣಕ್ಕೆ ಬೇಕಾಗಿರುವಂತ ಸಂದೇಶನ ದೂತರ ಮುಖಾಂತರ ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇ ವಾಕ್ಯ, ಸರಿ, ಮೂರನೇ ವಾಕ್ಯವನ್ನ, ನಿನ್ನ ಸತ್ಯ ಪ್ರಸನ್ನತೆಯನ್ನು ದೂತರನ್ನು ಎಂಬಂತೆ ಕಳುಹಿಸು. ಸಾಕು. ಹಲ್ಲೆಲೂಯಾ. ಇಲ್ಲಿ ಏನಕ್ಕೆ ದೂತರನ್ನೆಂಬಂತೆ ಕಳಿಸು ಅಂತ ಹೇಳ್ತಾರೆ ಅಂದ್ರೆ, ದೂತರು ನಮ್ಗೆ ಯಾವಾಗ್ಲೂ ಕಾವಲುಗಾರರಾಗಿರ್ತಾರೆ. ಹಲ್ಲೆಲೂಯಾ. ನೀವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ, ದಾರಿಯಲ್ಲಿ ಹೋಗ್ಬೇಕಾದ್ರೆ, ಮನೇಲಿ ಮಲಗಿರ್ಬೇಕಾದ್ರೆ, ಎದ್ದೊಳ್ಬೇಕಾದ್ರೆ ನಿಮ್ಗೆ ಏನು ಹಾನಿ ಆಗ್ದಿರೋ ತರ ಕಾಪಾಡೋದು ದೂತರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಸತ್ಯ ಪ್ರಸನ್ನತೆಗಳನ್ನು ಅಂದ್ರೆ ಆತನ ಪ್ರಸನ್ನತೆನ ದೂತರಂತೆ ಕಳಿಸು. ಅಂದ್ರೆ ಯಾವಾಗ್ಲೂ ನನ್ನೊಟ್ಟಿಗೆ ಇರೋ ತರನೇ ಕಳಿಸು. ಹಲ್ಲೆಲೂಯಾ. ಯಾವಾಗ್ಲೂ ನನ್ನೊಟ್ಟಿಗೆ ಇರಬೇಕು ಅಂದ್ರೆ ಅದನ್ನ ಕಾಪಾಡ್ಕೊಳ್ಳೋಷ್ಟು ಯೋಗ್ಯತೆ ನಮ್ಗೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೈಯಲ್ಲಿ ಒಂದನ್ನು ಕೊಟ್ಟಿದ್ದಾರೆ, ಒಂದು ವಿಶೇಷವಾಗಿರುವಂತದ್ದನ್ನು ಕೊಟ್ಟಿದ್ದಾರೆ, ಅದನ್ನ ನಾವು ಕಾಪಾಡ್ಕೊಳ್ಳೋಷ್ಟು ಯೋಗ್ಯತೆ ನಮ್ಗೆ ಇರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ವಾಕ್ಯಗಳಲ್ಲಿ ನೋಡ್ತೀವಿ, ಒಬ್ಬ ತೋಟ ಮಾಲೀಕನಿಗೆ ಅಲ್ಲಿ ಕೆಲಸ ಮಾಡೋನ್ಗೆ ಕೈಗೆ ಆ ತೋಟನ ಒಪ್ಪಿಸ್ಬಿಟ್ಟು ಮಾಲೀಕ ಹೋಗ್ತಾನೆ. ಹಲ್ಲೆಲೂಯಾ. ಏನಕ್ಕೆ ಒಪ್ಪಿಸ್ತಾನೆ? ತೋಟನ ಕಾಯೋ ಯೋಗ್ಯತೆ ಅವನಿಗಿದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಆ ತೋಟನ ಕಾಯೋ ಯೋಗ್ಯತೆ ಅವನಿಗೆ ಇಲ್ದಿರೋವರೆಗೂ. ಅದೇ ರೀತಿ ನಾವು ಇದ್ದೀವಿ. ದೇವರು ಆತನ ವಾಕ್ಯಗಳನ್ನ, ಆತನ ಜೀವನ, ಆತನ ಪವಿತ್ರಾತ್ಮನ, ಆತನ ಪ್ರಸನ್ನತೆನ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಕಾಪಾಡ್ಕೊಳ್ಳೋಷ್ಟು ಯೋಗ್ಯತೆ ನಮ್ಮಲ್ಲಿ ಇಲ್ದಿರ ನಾವು ಅದನ್ನೆಲ್ಲ ಕಳ್ಕೊತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಗ್ತಿದ್ಯಾ? ಆತನ ಪ್ರಸನ್ನತೆನ ದೇವರು ದೂತರನ್ನೆಂಬಂತೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಕೇಳಿದ ತಕ್ಷಣ, ಕೇಳಿದ ಪ್ರತಿಯೊಂದು ಕ್ಷಣದಲ್ಲೇ ಆ ಕ್ಷಣದಲ್ಲೇ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಅದನ್ನು ಕಾಪಾಡ್ಕೊಳ್ಳೋ ಯೋಗ್ಯತೆ ನಮ್ಮಲ್ಲಿ ಇದ್ದಿರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ಪಾಪ ಮಾಡಿ ದೇವರ ಮಹಿಮೆಯನ್ನ ಯಾರು ಸಹ ಹೊಂದಲಿಕ್ಕಾಗ್ದಿರ ಹೊರಟೋದ್ರು. ನಾವು ರೋಮಪುರದ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪಾಪ ಮಾಡಿ ಮಾಡಿ ಮನುಷ್ಯರು ದೇವರ ಮಹಿಮೆನ ಕಳ್ಕೊಂಡ್ರು. ಹಲ್ಲೆಲೂಯಾ. ಆತನ ಕೊಟ್ಟಂತ ಮಹಿಮೆನ ಪ್ರಸನ್ನತೆನ ಅವರು ಉಳಿಸ್ಕೊಳಕ್ ಆಗ್ದಿರಾ ಅದನ್ನ ಕಳ್ಕೊಂಡ್ರು. ಈ ದಿನ ನಾವೇನಾಗಿದ್ದೀವಿ? ಆತನ ಸತ್ಯ ಪ್ರಸನ್ನತೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದವರ ಹಾಗೆ ಅದನ್ನ ಕಳ್ಕೊಂಡಿದ್ದೀವಿ. ಆದ್ರೆ ಕೇಳೋದು ಮಾತ್ರ ಆತನ ದಯೆಯನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಪ್ರಸನ್ನತೆ ನಮ್ಮಲ್ಲಿಲ್ಲ. ನಮ್ಮನ್ನ ಒಬ್ರು ನೋಡಿದ್ರೆ
ಖುಷಿಯಿಂದ ಬನ್ನಿ ಅಂತ ಕರೆಯೋದಿಲ್ಲ. ಅಯ್ಯೋ ಏನಕ್ಕಾದ್ರೂ ಬರ್ರಪ್ಪ, ಅಯ್ಯೋ ಏನಕ್ಕಾದ್ರೂ ಬರ್ತಾರಪ್ಪ. ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ರೆ ಅಯ್ಯೋ ಇವಾಗ ಇವ್ರು ಬರ್ಬೇಕಾ, ಛೇ ನಾನು ಎಲ್ಲರೂ ಆಚೆ ಹೊರಟೋಗ್ಬಿಡ್ತೀನಿ. ಹಲ್ಲೆಲೂಯಾ. ನಾವು ಬರ್ತೀವಿ ಅಂತ ಅಂದ್ರೆ ಬೇಡ ಅನ್ನೋರೇ ಜಾಸ್ತಿ ಜನ. ಯಾಕೆ ಯಾಕೆ ಅಂದ್ರೆ ನಮ್ಮಲ್ಲಿ ಪ್ರಸನ್ನತೆ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರಾಗಿದ್ರು, ಅದಕ್ಕೆ ಆತನಲ್ಲಿ ಪ್ರಸನ್ನತೆ ಇತ್ತು. ಅದನ್ನೇ ತಾನೇ ನಾವು ಹೇಳ್ತೀವಿ, ಆತನಲ್ಲಿ ಪ್ರಸನ್ನ ಇದ್ದ ಕಾರಣ ಏನು? ಆತನ ದೇವರಾಗಿದ್ರು. ಆತನ ಪಾಪ ಮಾಡದೇ ಇರುವಂತ ಕಾರಣ ಏನು? ಆತನ ದೇವರಾಗಿದ್ರು ಅಲ್ವಾ? ಪೇತ್ರನಲ್ಲಿ ಪ್ರಸನ್ನತೆ ಇತ್ತಲ್ಲ, ಯಾಕೆ? ಅವನು ದೇವರಾಗಿದ್ದ. ಯಾಕೋಬನ ಹತ್ರ ಪ್ರಸನ್ನತೆ ಇತ್ತಲ್ಲ, ಯಾಕೆ? ಅನುಮಾನ ಪಡ್ತಿದ್ದಂತ ತೋಮ ಹತ್ರನು ಪ್ರಸನ್ನತೆ ಇರ್ತಲ್ಲ, ಯಾಕೆ? ಅವರೆಲ್ಲ ದೇವರಾಗಿದ್ರಂತನ? ಹಲ್ಲೆಲೂಯಾ. ಮತ್ತೆ ಯಾಕೆ? ಹೇಳಿ ಬಾಯಿ ದೇವರ ಮೇಲೆ ಜಾಸ್ತಿ ಏನಮ್ಮ? ಭಯ. ಹಲ್ಲೆಲೂಯಾ. ಪ್ರೀತಿ ಇತ್ತು, ದಯೆ ಇತ್ತು, ಭಯ ಇತ್ತು, ಅದಕ್ಕೆ ಅವ್ರ ಮೇಲೆ ಪ್ರಸನ್ನತೆ ಇತ್ತು. ಮತ್ತೆ ನಿಮ್ಮ ಮೇಲೆ ಯಾಕಿಲ್ಲ? ಅಂದ್ರೆ ನಿಮ್ಮಲ್ಲಿ ಪ್ರೀತಿ, ನಿಮ್ಗೆ ಆತನ ಮೇಲೆ ಪ್ರೀತಿ ಇಲ್ಲ, ಆತನಿಗೆ ನಿಮ್ಮ ಮೇಲೆ ದಯೆ ಇಲ್ಲ, ಆತನ ಮೇಲೆ ನಿಮಗೆ ಭಯ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮಲ್ಲಿ ಪ್ರಸನ್ನತೆ ಇಲ್ಲ. ನನ್ನನ್ನು ಸೇರಿಸಿ. ಹಲ್ಲೆಲೂಯಾ. ಹಲ್ಲೆಲೂಯಾ ಅಲ್ವಾ? ಅದೇ ಅಲ್ವಾ? ಈಗ ಹೇಳಿ, ನಿಮ್ಮ ಏನೋ ದೇವರು ನಿಮಗೆ ಮೇಲೆ ದಯೆ ತೋರಿಸ್ಬೇಕಾ? ಹಲ್ಲೆಲೂಯಾ. ಬಂದು ಹೊಡೆದ್ರೆ ಏನ್ ಮಾಡ್ತಾರೆ? ಹಲ್ಲೆಲೂಯಾ. ಜನರ ಮೇಲೆ ಇರುವಂತ ಭಯ ನಮ್ಗೆ ದೇವರ ಮೇಲೆ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರೆ ದೊಡ್ಡ ವ್ಯಕ್ತಿ ಅಂತ ಭಯ ಪಡ್ತೀವಿ. ಆದ್ರೆ ಅದೇ ಭಯ ನನ್ನ ಹಿಂದೆ ಇರುವಂತ ದೇವರ ಮೇಲೆ ಯಾಕಿಲ್ಲ? ಹಲ್ಲೆಲೂಯಾ. ಗೋಲಿಯಾತ್ನ ಹೊಡೆಯೋದಕ್ಕೋಸ್ಕರ ಜನ ಎಲ್ಲ ಭಯ ಬೀಳ್ತಾರೆ. ದಾವೀದ್ ಮುಂದೆ ಬರ್ತಾರೆ, ನಾನು ಹೊಡಿತೀನಿ. ಆಗ ಅಲ್ಲಿರುವಂತ ಅವರ ಅಣ್ಣ ತಮ್ಮಂದ್ರು ಹೇಳ್ತಾರೆ, ಅವನನ್ನ ನೋಡು, ನಿನಗೆ ಭಯ ಆಗಲ್ಲ. ಅವಾಗ ದಾವೀದ್ ಹೇಳ್ತಾನೆ, ಅವನ್ನ ನೋಡಿದ್ರೆ ನನಗೆ ಭಯ ಆಗಲ್ಲ, ಆದ್ರೆ ನನ್ನ ಹಿಂದೆ ನಿಂತಿರುವಂತ ದೇವರನ್ನ ನೋಡಿದ್ರೆ ನನಗೆ ಭಯ ಆಗುತ್ತೆ. ಅವರು ಅವ್ರಿಗೆ ಏನೆಲ್ಲ ಮಾಡ್ತಾರೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಇವರ ಭಯ ದೇವರ ಮೇಲೆ ಇತ್ತು. ಅದಕ್ಕೆ ದೇವರು ಇವನನ್ನ ಮರೆಮಾಚಿಕೊಂಡು ಕರ್ಕೊಂಡು ಬಂದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಆ ಭಯ ನಮ್ಮಲ್ಲಿ ದಿನ ಇಲ್ಲ. ಹಾಗೆ ಕೆಳಗಡೆ ಹೋಗೋಣ. ಅವೇ ನಿನ್ನ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ. ಸಾಕು. ಹಲ್ಲೆಲೂಯಾ. ನಿನ್ನ ಸತ್ಯ ಪ್ರಸನ್ನತೆಗಳು ನನ್ನೊಟ್ಟಿಗೆ ಬಂದು ನಿನ್ನ ಸನ್ನಿಧಿಗೆ ಕರ್ಕೊಂಡು ಹೋಗಿ ನಿನ್ನ ಪಾದದ ಬಳಿಯಲ್ಲಿ ಸೇರಿಸಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಪರಿಶುದ್ಧ ಸ್ಥಳಕ್ಕೆ ನಾವು ಬಂದಿದ್ದೀವಿ, ಆದ್ರೆ ನಮ್ಮಲ್ಲಿ ಸತ್ಯ ಪ್ರಸನ್ನತೆ ಇದೆಯಾ? ಹಲ್ಲೆಲೂಯಾ. ನಮ್ಮಲ್ಲಿ ಸತ್ಯ ಪ್ರಸನ್ನತೆಗಳು ಇಲ್ವೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಸತ್ಯ ಪ್ರಸನ್ನತೆಗಳು ದೂತರಂತೆ ಬರಲಿ, ಅವು ನನ್ನನ್ನು ನಿನ್ನ ಪಾದದ ಬಳಿಗೆ ಕರ್ಕೊಂಡು ಹೋಗಿ ನಿನ್ನ ಪರಿಶುದ್ಧ ಪರ್ವತದಲ್ಲಿ ಬಿಡಲಿ. ಆತನ ಪರಿಶುದ್ಧವಾದ ಜಾಗಕ್ಕೆ ನಾವು ಬಂದಿದ್ದೀವಿ, ಆದ್ರೆ ನಮ್ಮಲ್ಲಿ ಸತ್ಯ ಪ್ರಸನ್ನತೆಗಳಲ್ಲಿ. ಹಲ್ಲೆಲೂಯಾ. ನಮಗೆ ದೇವರ ಕೆಲಸಗಳಿಗಿಂತ ನಮ್ಮ ಸ್ವ ಕೆಲಸಗಳೇ ತುಂಬಾ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಾವು ಏನೋ ದುಡಿಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಲೋನ್ ಯಾರು ಕಟ್ತಾರೆ? ಚಿಂತೆ. ಊಟ ಯಾರು ಕೊಡ್ತಾರೆ? ಬಟ್ಟೆ ಯಾರು ಕೊಡ್ತಾರೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಇದೇ ತರ ಒಂದು ಜಾಗದಲ್ಲಿ ಕೆಲಸಗಳನ್ನ ಹುಡುಕ್ತಾ ಇದ್ದೆ. ಕೆಲಸಗಳನ್ನ ಹುಡುಕ್ಬೇಕಾದ್ರೆ ಎಷ್ಟೋ ಕಡೆ ಹೋದಾಗೆಲ್ಲ ಅವರೆಲ್ಲ ಒಳ್ಳೆ ಸ್ಯಾಲರಿ ಹೇಳ್ತಾರೆ, ಆದ್ರೆ ಭಾನುವಾರ ಕೆಲಸ ರಜಾ ಕೊಡಲ್ಲ ಅಂತಾರೆ. ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ರಜಾ ತಗೋ, ಭಾನುವಾರ ಒಂದಿನ ರಜಾ ಕೊಡಲ್ಲ ಅಂತಾರೆ. ನನ್ನ ಫ್ರೆಂಡ್ ಹೋದ ವಾರದಲ್ಲಿ ಆಚಿನ ವಾರದಲ್ಲಿ ಫೋನ್ ಮಾಡ್ಬಿಟ್ಟು ಕೇಳ್ದ, ನಿನಗೆ
ನಿನಗೆ ನಂಬಿಕೆ ಇಂಪಾರ್ಟೆಂಟಾ ಇಲ್ಲಾಂದ್ರೆ ದುಡ್ಡು ಇಂಪಾರ್ಟೆಂಟಾ? ನನ್ನ ನಂಬಿಕೆ ಇಂಪಾರ್ಟೆಂಟ್. ನಿನಗೆ ದೇವ್ರ ಇಂಪಾರ್ಟೆಂಟಾ ಇಲ್ಲ ದುಡ್ಡು ಇಂಪಾರ್ಟೆಂಟಾ? ನನಗೆ ದೇವ್ರ ಇಂಪಾರ್ಟೆಂಟ್ ಅಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋ ಅಂತ ಕೇಳಿದ್ರೆ, ಇಲ್ಲಿ ಒಂದ್ ಕಡೆ ಕೆಲಸ ಇದೆ, ಒಳ್ಳೆ ಸಂಬಳ ಕೊಡ್ತಾರೆ, ಆದ್ರೆ ಭಾನುವಾರ ರಜಾ ಕೊಡಲ್ಲ. ನಾನು ಹೇಳ್ದೆ, ನಿನಗೆ ಗೊತ್ತಿಲ್ವ ನನ್ನ ಆನ್ಸರ್ ಏನಿರುತ್ತೆ, ಭಾನುವಾರ ರಜಾ ಇಲ್ಲ ಅಂದ್ರೆ ಬೇಡ ಅಂತ. ಅಂದ್ರೆ ಅವನಂದ, ನೀನ್ ಇವಾಗ ಹಸುಕೊಂಡು ಮನೇಲಿ ಕೂತಿರೋ, ಏನ್ ನಿನ್ ದೇವ್ರ ಊಟ ಕೊಡ್ತಾರ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಲೋನ್ ಕಟ್ಟಬೇಕು, ನಿನ್ ಮನೆ ಲೋನ್ ನೀನ್ ಕಟ್ಟಬೇಕು, ಏನು ಕೆಲಸ ಮಾಡಬೇಡ, ಕಣ್ಣು ಮುಚ್ಕೊಂಡು ಸುಮ್ಮನೆ ಮನೆ ಕೂತಿರೋ, 30 ಲಕ್ಷ ತಗೊಂಡ್ ಕೊಡ್ತಾರ? ನಾನು ಅಂದೇ ಕೊಡ್ತಾರೆ. ಸರಿ ಆಯ್ತು ಕೊಡು, ನನ್ಗೆ ಈಸ್ಕೊಡು ಅಂದ. ಅದಕ್ಕೆ ನಾನು ಹೇಳ್ದೆ, ಬೇಕಾಗಿರೋದು ನಿನಗೆ ಅಂದ್ಮೇಲೆ ನೀನ್ ಪ್ರೇಯರ್ ಮಾಡು. ನೀನು ಬಾಗಿಲು ಹಾಕೊಂಡು ನೀನು 1 ತಿಂಗಳು ಮನೇಲಿ ಕೂತ್ಕೊಂಡು ನೀನ್ ಪ್ರೇಯರ್ ಮಾಡು, ಅವಾಗ ನಿನಗೆ ದುಡ್ಡು ಬರುತ್ತೆ. ನನಗೆ ದುಡ್ಡು ಬೇಡ, ಅದಕ್ಕೆ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಜನರ ಕಣ್ಣಿಗೆ ಹುಚ್ಚರಾಗಿ ಕಾಣಿಸ್ತಾ ಇದ್ದೆ. ಅಷ್ಟು ಏನೋ 20-25 ಸಾವಿರ ಸಂಬಳ ತಿಂಗಳಿಗೆ, ಡಿಗ್ರಿ ಮುಗಿಸ್ಲಿಲ್ಲ ಅಂದ್ರೂ ಹಲ್ಲೆಲೂಯಾ 25 ಸಾವಿರ ಸಂಬಳ ಕೊಡ್ತಾ ಇದ್ದಾರೆ. ಭಾನುವಾರ ಒಂದು ದಿನ ತಾನೆ, ಬೇರೆ ದಿನ ಹೋಗು ಚರ್ಚ್ಗೆ, ಭಾನುವಾರ ಹೋಗಿರ ಅಂದ್ರೆ ಏನಾಗುತ್ತೆ? ಹಲ್ಲೆಲೂಯಾ. ಅವರ ಕಣ್ಣಿಗೆ ನಾನು ಹುಚ್ಚಿನ ತರ ಕಾಣ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಾನು ದುಡ್ಡನ್ನ ದೂರ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಅವನಿಗೇನ್ ಗೊತ್ತು, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಜೀವ ರಾಜ್ಯ ಮತ್ತೆ ಬರಲ್ಲ. ಹಲ್ಲೆಲೂಯಾ. ಒಂದು ಸಲ ಆತನ ಪ್ರಸನ್ನತೆನ ಕಳ್ಕೊಂಡ್ರೆ ಆ ಪ್ರಸನ್ನತೆ ಪಡೆಯೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತಿರುತ್ತೆ, ಲೋಕದವ್ರಿಗೆ ಗೊತ್ತಿರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ನಾವು ನೋಡ್ಬೇಕಾದ್ರೆ, ನಾವು ಬೈಬಲ್ ಅಲ್ಲಿ ನೋಡ್ತೀವಿ, ಇಸ್ಕರಿಯೋತ ಯೂದನ ನಾವು ನೋಡ್ತೀವಿ. ಅವನು ದೇವರೊಟ್ಟಿಗೆ ಇರ್ಬೇಕಾದ್ರೆ ಒಳ್ಳೆ ಪ್ರಸನ್ನತೆಯಲ್ಲಿ ಇದ್ದ. ಹಲ್ಲೆಲೂಯಾ. ದೇವರನ್ನ ಹಿಡ್ಕೊಟ್ಟಿದ್ದಾದ್ಮೇಲೆ ಅವನು ಓಡೋಗಿ ಅಳ್ತಾನೆ. ಹಲ್ಲೆಲೂಯಾ. ಓಡೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅಳ್ತಾನೆ. ಏನಕ್ಕೆ? ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ಹಲ್ಲೆಲೂಯಾ. ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನಲ್ಲಿ ಇದ್ದಂತ ಪ್ರಸನ್ನತೆನ ನಾನು ಎಷ್ಟಾಣಿಗೆ 30 ರೂಪಾಯಿಗೆ ನಾನು ಮಾರ್ಕೊಂಡ್ಬಿಟ್ಟೆ. ನನಗೆ ಕೊಟ್ಟಂತ ಜೀವನ ನಾನು 30 ರೂಪಾಯಿಗೆ ಮಾರ್ಕೊಂಡ್ಬಿಟ್ಟೆ. ನನಗೆ ತೋರಿಸಿದಂತ ದಯೆನ ನಾನು 30 ರೂಪಾಯಿಗೆ ಮಾರ್ಕೊಂಡ್ಬಿಟ್ಟೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಾನು ಹೋದ್ರೆ 25 ಸಾವಿರಕ್ಕೆ ನನ್ನ ಜೀವನ ಮಾರ್ಕೊಂಡ್ಬಿಟ್ಟೆ. ಹಲ್ಲೆಲೂಯಾ. 20 ಸಾವಿರಕ್ಕೆ ನನ್ನ ಜೀವನ ನಾನು ಮಾರ್ಕೊಂಡ್ಬಿಡ್ತೀನಿ. ನನಗೆ ಕೊಟ್ಟಂತ ನಿತ್ಯ ಜೀವನ ನಾನು 20 ರೂಪಾಯಿ ಮಾರ್ಕೊಂಡ್ಬಿಡ್ತೀನಿ. 20 ಸಾವಿರಕ್ಕೆ ನಾನು ಮಾರ್ಕೊಂಡ್ಬಿಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಅಷ್ಟೊಂದು ಪ್ರೈಸ್ ಇಲ್ಲ, ಅದಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ಅದರಲ್ಲಿ ನನ್ನಲ್ಲಿರುವ ಆತನಿಗೆ ತುಂಬಾ ಬೆಲೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ 4ನೇ ವಾಕ್ಯವದನ, ದೇವರೇ, ನನ್ನ ದೇವರೇ, ಆಗ ನಾನು ನಿನ್ನ ಯಜ್ಞವೇದಿಯ ಬಳಿಗೆ ನನ್ನ ಆನಂದ ನಿಧಿಯಾಗಿರುವ ನಿನ್ನ ಹತ್ತಿರಕ್ಕೆ ಸೇರಿ ಕಿನ್ನರಿಯನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರೇ, ನನ್ನ ದೇವರೇ, ಆಗ ನಾನು ನಿನ್ನ ಯಜ್ಞ ವೇದಿಯ ಬಳಿಗೆ ಬಂದು ಆನಂದ ನಿಧಿಯಾಗಿರುವ ನಿನ್ನ ಹತ್ತಿರ ಬಂದು ಸೇರ್ತೀನಿ. ಹಲ್ಲೆಲೂಯಾ. ನೀನು ನನ್ನನ್ನು ಎಲ್ಲಾ ವಿಷಯಗಳಿಂದ ಕಾಪಾಡಿದ್ಯಾ, ಎಲ್ಲಾ ಅಂಧಕಾರ ಶಕ್ತಿಗಳಿಂದ ನನ್ನನ್ನ ಕಾಪಾಡಿದ್ಯಾ, ಈ 11 ತಿಂಗಳು ನನ್ನನ್ನ ಕಾಪಾಡಿದ್ಯಾ. ನಾನು ನಿನ್ನ ಹತ್ರ ಬರ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂದು ನೀನು ಮಾಡಿದಂತ ಎಲ್ಲಾ ಅದ್ಭುತ ಕಾರ್ಯಗಳಿಗೂ ಹಾಡು ಹೇಳಿ ನಾನು ನಿನ್ನನ್ನ ಕೊಂಡಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡ್ತೀವಿ? ಬರ್ತೀವಿ, ಹಾಡುಗಳಾಡ್ತೀವಿ, ಕೃತಜ್ಞತೆ ಸಲ್ಲಿಸ್ತೀವಿ, ಆದ್ರೆ ನಮ್ಮಲ್ಲಿ ಜೀವನ ಇಲ್ದಿರೋ ಕಾರಣ ಅವು ದೇವರ ಬಳಿಗೂ ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ತ ದೇಹದ ಮುಂದೆ ಅಸತ್ತ ದೇಹ, ಆತ್ಮ ಆಚೆ ಇರುತ್ತೆ. ಆ ದೇಹದ ಮುಂದೆ ಆತ್ಮ ಹೋಗಿ ಎಷ್ಟೋ ದೇವರಿಗೆ ಆರಾಧನೆ ಮಾಡಿದ್ರು ಅಲ್ಲಿರೋಂತ ಯಾರಿಗಾದ್ರೂ ಕೇಳಿಸುತ್ತಾ? ಆ ಆತ್ಮ ಎಷ್ಟೇ ಬಡ್ಕೊಂಡ್ರು, ಎಲ್ಲರ ಹತ್ರ ಹೋಗಿ ಕರೆದ್ರು ಕೇಳಿಸುತ್ತಾ? ನಮ್ಮ ಪ್ರಾರ್ಥನೆನೂ ಅಷ್ಟೇ.
ಸತ್ತಿರುವಂತ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಈ ದೇಹನ ಸಮಾಧಿನ ಬಿಟ್ಟು ಆಚೆ ಬರ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮದಿಂದ ಪ್ರಾರ್ಥನೆ ಮಾಡಿದ್ರು ಈ ಸಮಾಧಿನ ನೀವು ದಾಟೋದಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಜೀವ ಇಲ್ದಿರೋ ಕಾರಣ ಅದನ್ನ ಆರಾಧಿಸ್ಬೇಕಾದ್ರೆ ಇಷ್ಟೇ, ಅದು ಇಲ್ಲ ಹಿಂಗೆ. ಹಲ್ಲೆಲೂಯಾ. ಕೈ ಕೂಡ ತಟ್ಟೋದಕ್ಕೆ ನಮ್ಮಿಂದ ಆಗದಿರೋ ತರ ಸತ್ತು ಹೆಣಗಳ ತರ ಇದ್ದೀವಿ. ಹಲ್ಲೆಲೂಯಾ. ಯಾವ ತರ ಇದ್ದೀವಿ? ಯಾವ ತರ ಇದ್ದೀವಿ? ಸತ್ತು ಹೋಗಿರೋ ಹೆಣ ತರ ಇದ್ದೀವಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮಲ್ಲಿ ಜೀವ ಇಲ್ಲ. ಯಾಕಂದ್ರೆ ನಾವು ನಮ್ಮ ಜೀವನನ ನಾವು ಮಾರ್ಕೊಂಡ್ಬಿಟ್ಟಿದೀವಿ. ಯಾರಿಗೆ? ದೇವರಿಗಂತ ನಾವು ಮಾರ್ಕೊಳ್ಳಿಲ್ಲ. ದೇವರಿಗಂತ ನಾವು ಅಸಲು ಮಾರ್ಕೊಳ್ಳಲೇ ಇಲ್ಲ. ನಾವು ಸೈತಾನನಿಗೆ ಮಾರ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವ್ನು ಫ್ರೀ, ಅವನಲ್ಲಿ ಖುಷಿ ತಗೊಂಡು ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಅದ್ರ ಬೇರು ಭೂಮಿಲಿ ಇರ್ಲಿಲ್ಲ. ಅದೇ ಚಿಕ್ಕ ಮರ ಹೈಟ್ ಚಿಕ್ಕದಾಗಿದ್ರು ಸಹ ಬೇರು ಭೂಮಿಲೆಲ್ಲ ಹರಡ್ಕೊಂಡಿರುತ್ತೆ. ಅದೇ ರೀತಿ ನಾವು ಸಹ ಹಲ್ಲೆಲೂಯಾ ನಂಬಿಕೆ ಇಟ್ಕೊಂಡು ತಾಳ್ಮೆಯಿಂದ ತಡ್ಕೊಂಡಿದ್ರೆ ನಮ್ಮ ಬೇರು ದೇವರಲ್ಲಿ ಬೆಳೆದಾಗ ನಮ್ಮನ್ನ ಯಾವುದೇ ರೀತಿ ಗಾಳಿ ತಡೆಯೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಯುವಂತ ಮೀನು ಸಹ ಕೊನೆ ಟೈಮ್ ಬಂದಾಗ ತೆಳ್ಕೊಂಡು ಹೋಗಿ ನೀರೊಳಗಡೆ ಬಿಡುತ್ತೆ. ನಾವು ಈಗ ಸಾಯೋ ಸ್ಥಿತಿಲೇ ಇದ್ದೀವಿ. ನಮ್ಮನ್ನ ನಾವು ತಿಳ್ಕೊಂಡ್ಮೇಲೆ ನಾವು ಸಾಯೋ ಸ್ಥಿತಿಲೇ ಇದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತದೆ, ದೇವರನ್ನ ನಿರೀಕ್ಷಿಸು, ನೀರನ್ನ ನಿರೀಕ್ಷಿಸು. ಹೋಗು, ಅಲ್ಲಿ ನೀರಿದೆ, ಹೋಗಿ ಬೀಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುದುರೆನ ನೀರ್ ಗಂಟೆ ತಗೊಂಡು ಹೋಗ್ಬೋದು, ಬಲವಂತವಾಗಿ ನೀರು ಕುಡ್ಸೋಕಾಗಲ್ಲ. ನಾವು ಅಷ್ಟೇ, ದೇವರ ಸನ್ನಿಧಿಗೆ ನಾವು ಬರ್ಬೋದು, ದೇವರು ನಮ್ಮ ಹತ್ರ ತುಂಬಾ ಮಾರ್ಗಗಳಲ್ಲಿ ಮಾತಾಡ್ಬೋದು. ಆದ್ರೆ ನೀನು ಬಂದು ನೀನು ಸ್ವಇಚ್ಛೆಯಿಂದ ನೀನು ದೇವರಿಗೆ ಒಪ್ಪಿಸ್ಲಿಲ್ಲ ಅಂದ್ರೆ ಆತನ ಆತ್ಮ ನಿನ್ನಲ್ಲಿ ಮತ್ತೆ ಬರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ಕೊನೆಯದಾಗಿ ಒಂದು ವಾಕ್ಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವರು ಮತ್ತಾಯ ಬರೆದ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನು ನಿನಗೆ ಪವಿತ್ರಾತ್ಮನ ಒದಗಿಸಿಕೊಟ್ಟಿದ್ದೀನಿ. ಅದನ್ನ ನೀನು ಕಳ್ಕೊಂಡಿದ್ದ ಕ್ಷಣದಲ್ಲಿ ನೀನು ನನ್ನ ಹತ್ರ ಬಾ, ನಾನು ನಿನ್ನ ತಪ್ಪನ್ನ ಕ್ಷಮಿಸಿ ನಾನು ನಿನಗೆ ಮತ್ತೆ ನಿನ್ನ ಆತ್ಮನ ಕೊಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ನಿರೀಕ್ಷಿಸುವಂತ ಪ್ರತಿಯೊಬ್ಬರು ಸಹ ಲಜ್ಜೆ ಪಟ್ಟು ಹೋಗೋದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಅರ್ಥ ಆದವರು ವಾಕ್ಯಗಳನ್ನ ಇಟ್ಟು